ಗೌರಿ ಡಿಸೈನ್ ಬಗ್ಗೆ ಹೇಳಿ ತುಂಬ ಚೆನ್ನಾಗಿದೆ. ಹಾಗೆ ಗೌರಿ ಅವರೆಲ್ಲಿ ಅವ್ರ ಹತ್ರ ಮಾತಾಡಬೇಕಿತ್ತು. ಇಷ್ಟು ಚೆನ್ನಾಗಿರುವಂತಹ ಡಿಸೈನ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕಿತ್ತು ಅಂತ ಕ್ಲೈಂಟ್ಸ್ ಹೇಳಿದ ತಕ್ಷಣ ಏನು ಮಾಡೋದು ಪುಣ್ಯವತಿ, ಕೆಲಸ ಇದೆ ಅಂತ ಹೋಗಿದ್ದಾಳೆ ಅಂತ ವಿವೇಕ್ ಯೋಚನೆ ಮಾಡ್ತಾ, ಅದು ಗೌರಿಗೆ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊರಗೋಗಿದ್ದಾರೆ, ಏನಾದರೂ ಇದ್ದರೆ ನಾನೇ ಹೇಳ್ತೀನಿ ಅಂತ ಹೇಳಿದಾಗ, ತುಂಬ ಚೆನ್ನಾಗಿದೆ ಡಿಸೈನ್, ಥ್ಯಾಂಕ್ಸ್ ಅಂತ ಹೇಳಿ ಗೌರಿಗೆ ಅಂತ ಕ್ಲೈಂಟ್ಸ್ ಎಲ್ಲರೂ ಹೇಳ್ತಾರೆ. ಆಗ ವಿವೇಕು ಕೂಡ ತುಂಬ ಖುಷಿಯಾಗುತ್ತೆ. ಪಿಂಕಿ, ಈಗ ಎಲ್ಲ ವಿಷಯನೂ ನೀನು ಗೌರಿ ಬಂದಿದ ತಕ್ಷಣವೇ ಇಷ್ಟೆಲ್ಲ ಹೇಳಿದ್ರು ಕ್ಲೈಂಟ್ಸ್ ಅಂತ ಹೇಳ್ಬೇಡ ಅಂತ ವಿವೇಕ್ ಹೇಳಿದಾಗ, ಸರಿ ಸರ್ ಆಯಿತು ಅಂತ. ಆಗ ಪಿಂಕಿ ಹೇಳ್ತಾರೆ, ಗೌರಿ ನಮ್ಮ ಆಫೀಸಲ್ಲೇ ಇನ್ನು ಮುಂದೆ ಕೆಲಸ ಮಾಡಲಿ, ನಮಗೂ ಕೂಡ ಸಹಾಯ ಆಗುತ್ತೆ, ಗೌರಿ ಕೂಡ ಸಹಾಯ ಆಗುತ್ತೆ. ಇಷ್ಟೆಲ್ಲ ಡಿಸೈನ್ ಮಾಡಿ ಎಲ್ಲರಿಗೂ ಇಷ್ಟ ಆಗ್ತಿದೆ, ಡಿಸೈನ್ಸ್ ಅಂಥದ್ರಲ್ಲಿ ಗೌರಿ ನಮ್ಮ ಆಫೀಸಲ್ಲೇ ಕೆಲಸ ಮಾಡಲಿ ಡಿಸೈನರ್ ಆಗಿ ಅಂತ ವಿವೇಕ್ ಹೇಳ್ತಾರೆ. ಹಾಗೆ ಗೌರಿಗೋಸ್ಕರ ಅಂತ ಡಿಸೈನರ್ ಆಗಿ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಿದ್ದಾರೆ ಅಂತ ಲೆಟರ್ ಕೊಡಿ, ನಾನು ತಗೊಂಡೋಗಿ ಕೊಡ್ತೀನಿ ಗೌರಿಗೆ ಅಂತ. ಆಗ ಮ್ಯಾನೇಜರ್ ಹತ್ರ ಕೇಳ್ತಾರೆ ವಿವೇಕ್. ಸರಿ ಆಯಿತು ಅಂತ ಹೇಳಿ ಮ್ಯಾನೇಜರ್ ಲೆಟರ್ನ ತಗೊಂಡು ಬರ್ತಾರೆ. ಪುಣ್ಯವತಿಗೆ ಕೆಲಸ ಸಿಕ್ಕಿದೆ ಅಂತ ಇದನ್ನು ಕೊಟ್ಟಿದ ತಕ್ಷಣ ತುಂಬ ಖುಷಿ ಪಡ್ತಾಳೆ ಅಂತ ವಿವೇಕ್ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಕಾಂತಲಕ್ಷ್ಮಿ ಮನೇನ ತಗೋಬೇಕು ಅಂತ ಅಡ್ವಾನ್ಸ್ ಕೊಡೋಕ್ಕೆ ಬಂದಿರ್ತಾರೆ. ಆಗ ಇನ್ನೂ ತುಂಬ ಸಮಯ ಇದೆ, ಯೋಚನೆ ಮಾಡಿ ಅಂತ ಕಾಂತಲಕ್ಷ್ಮಿ ಹೇಳಿದಾಗ, ಬೇರೆ ಏನು ದಾರಿ ಇದೆ, ನೀನೇನು ಈ ಥರ ಹೇಳ್ತಿದ್ಯಾ, ಆದರೆ ನಾವು ದುಡ್ಡು ಕೊಡಬೇಕಲ್ವಾ, ಅದಕ್ಕೋಸ್ಕರ ಆದರೂ ದುಡ್ಡು ಬೇಕು, ಈಗ ಈ ಮನೇನ ಕೊಡೋದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಗೌರಿ ತಂದೆ ಹೇಳ್ತಿರ್ಬೇಕಾದ್ರೆ, ಇಲ್ಲ ನಾನಂತೂ ಇದಕ್ಕೆ ಒಪ್ಕೊಳ್ಳಲ್ಲ, ಅಷ್ಟಕ್ಕೂ ಮೋನಿಕಾ ಮತ್ತು ಗೌರಿ ಇಬ್ಬರು ಕೂಡ ಬರಬೇಕು, ಅವರು ಕೂಡ ಸೈನ್ ಮಾಡಬೇಕಲ್ವಾ, ಅವರು ಇಲ್ಲ ಅಂದರೆ ಅದೇಗೆ ಅಂತ ಕಾಂತಲಕ್ಷ್ಮಿ ಹೇಳ್ತಾರೆ. ಕಾಂತಲಕ್ಷ್ಮಿ ಅವರೇ, ನೀವು ದುಡ್ಡು ಕೊಡಬೇಕು, ಈಗ ನೋಡಿದರೆ ಮನೆ ಕೂಡ ಯಾರಿಗೂ ಕೊಡಲ್ಲ ಅಂತ ಹೇಳ್ತೀರಾ, ಹಾಗಂದಮೇಲೆ ದುಡ್ಡನ್ನ ಹೇಗೆ ಕೊಡ್ತೀರಾ ಅಂತ. ಆಗ ಬಂದಿರುವಂಥವರೆಲ್ಲ ಕೇಳಿದ ತಕ್ಷಣವೇ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಏನಾದರೂ ಒಂದು ದಾರಿ ಸಿಕ್ಕುತ್ತೆ ನೋಡಿ, ಸ್ವಲ್ಪ ಸಮಯ ಕೊಡಿ ಅಂತ ಕಾಂತಲಕ್ಷ್ಮಿ ಹೇಳ್ತಾ ಇರಬೇಕಾದ್ರೆ, ಪರವಾಗಿಲ್ಲ ನೀವು ಅದೇನಿದೆಯೋ ಅದನ್ನು ಮುಂದುವರಿಸಿ ಅಂತ. ಆಗ ನಾವೆಲ್ಲರೂ ಕೂಡ ಒಪ್ಪಿಕೊಂಡಿದ್ದೀವಿ ಅಂತ ಗೌರಿ ತಂದೆ ಹೇಳ್ತಾರೆ. ಅಷ್ಟರಲ್ಲಿ ದುಡ್ಡು ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಿಲ್ಲಿಸಿ ಅಂತ ಗೌರಿ ಹೇಳಿದ ತಕ್ಷಣವೇ, ಆಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇದೇನಿದು ಗೌರಿ, ಅಲ್ಲ ನಿಮ್ಮ ತಾಯಿ ನೋಡಿದರೆ ಮನೇನ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ನೀನು ನೋಡಿದರೆ ಈಗ ಬಂದು ನಿಲ್ಲಿಸಿ ಅಂತ ಹೇಳ್ತಿದ್ಯಾ, ನಿಮ್ಮ ತಂದೆ ನೋಡಿದರೆ ಮನೆ ಕೊಡೋಕ್ಕೆ ಒಪ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ಏನು ನಡೀತಿದೆ ಇಲ್ಲಿ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದ ತಕ್ಷಣವೇ, ನೋಡಿ ಈ ಮನೇನ ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಗೌರಿ ಹೇಳ್ತಾರೆ. ಹಾಗಾದರೆ ದುಡ್ಡು ಅಂತ ಕೇಳಿದ ತಕ್ಷಣವೇ, ದುಡ್ಡನ್ನು ಕೊಡೋಕೆ ಅಂತ ನಾನು ಬಂದಿರೋದು, ನಾನು ಕೊಡ್ತೀನಿ ಅಂತ ಗೌರಿ ಹೇಳಿದಾಗ, ಗೌರಿ ಏನು ಹೇಳ್ತಿದ್ಯಾ ಅಂತ. ಆಗ ಗೌರಿ ತಂದೆ ಕೇಳ್ತಾರೆ, ಹೌದಪ್ಪ ಇಷ್ಟೆಲ್ಲ ನಡೀತಿದ್ರು ನೀವು ಯಾಕೆ ಯಾರು ನನ್ನ ಹತ್ರ ಈ ವಿಷಯನ ಹೇಳಿಲ್ಲ, ಕವಿ ಹೇಳಿಲ್ಲ ಅಂದಿದ್ದಿದ್ರೆ ನನಗಂತೂ ಗೊತ್ತಾಗ್ತಾನೆ ಇರಲಿಲ್ಲ, ಅದಕ್ಕೇನೆ ಹೇಗಾದರೂ ಮಾಡಿ ದುಡ್ಡನ್ನು ತಗೊಂಡು ಬಂದೆ ನೋಡಿ, ಈ ದುಡ್ಡನ್ನು ಈಗ ಕೊಟ್ಟಿದ್ದೀನಿ, ಹಾಗೆ ಆದಷ್ಟು ಬೇಗ ಎಲ್ಲ ದುಡ್ಡನ್ನು ಕೊಡ್ತೀನಿ, ಇನ್ನೂ ಸ್ವಲ್ಪ ಸಮಯ ತಿಂಗಳುಗಳ ಅವಕಾಶ ಕೊಡಿ ಅಂತ ಗೌರಿ ಕೇಳಿದ ತಕ್ಷಣವೇ, ಸರಿ ಆಯಿತು ಗೌರಿ ಅಂತ ಹೇಳಿ ಹೋಗ್ತಾರೆ. ಆಗ ಏನಿದೆಲ್ಲ ಗೌರಿ, ನೀನು ಯಾಕೆ ಇದನ್ನೆಲ್ಲ ಕೊಟ್ಟೆ ಅಂತ ಗೌರಿ ತಂದೆ ಮತ್ತು ಕಾಂತಲಕ್ಷ್ಮಿ ಕೇಳಿದಾಗ, ಈ ವಿಷಯ ಗೊತ್ತಾಗಿದ್ದ ತಕ್ಷಣವೇ ನಾನು ಬರಬೇಕು ಅಂತ ದುಡ್ಡನ್ನು ತಗೊಂಡು ಬಂದಿದ್ದು, ಅಷ್ಟಕ್ಕೂ ಇದನ್ನು ನಾನೇ ಸಂಪಾದನೆ ಮಾಡಿರುವಂತಹ ದುಡ್ಡು, ಅಪ್ಪ ಯಾರ ಹತ್ರನೂ ಸಹಾಯ ಕೇಳಲಿಲ್ಲ, ನಾನು ಕೆಲಸ ಮಾಡಿ ತಗೊಂಡು ಬಂದಿರುವಂತಹ ದುಡ್ಡು. ಅಷ್ಟಕ್ಕೂ ನಿನಗೊಂದು ವಿಷಯ ಹೇಳದೆ ಮರ್ತೋದೆ, ನಾನು ನಿಮ್ಮ ಅಳಿಯಂದ್ರು ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಡಿಸೈನರ್ ಆಗಿ, ಹಾಗೆ ನಾನು ಮಾಡಿರುವಂತಹ ಡಿಸೈನ್ಗೆ ಅವರು ಕೊಟ್ಟಿರುವಂತಹ ಸಂಬಳ, ಹಾಗೆ ಅವರು ಇದನ್ನು ನಿನ್ನ ಇಷ್ಟ ಬಂದಂಗೆ ನೀನು ಏನು ಬೇಕಾದರೂ ತಗೋಬಹುದು, ಇದನ್ನು ಕೇಳೋ ಅಧಿಕಾರ ನಮಗಿಲ್ಲ ಅಂತ ವಿವೇಕ್ ಅವರು ಹೇಳಿದ ಮೇಲೇ ನಾನು ಇಲ್ಲಿಗೆ ತಗೊಂಡು ಬಂದಿರೋದಪ್ಪ, ನೋಡಿ ಆದಷ್ಟು ಬೇಗ ಎಲ್ಲ ದುಡ್ಡನ್ನು ಕೊಡೋಣ, ನೀವೇನು ಯೋಚನೆ ಮಾಡಬೇಡಿ, ಈ ಮನೆಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಈ ಮನೆ ಅಂದರೆ ನಿಮಗೆ ಎಷ್ಟು ಇಷ್ಟ ಅಂತ ನನಗೆ ಗೊತ್ತು ಅಪ್ಪ, ಆದರೆ ನೀವು ಈ ವಿಷಯವನ್ನೆಲ್ಲ ನನಗೆ ಹೇಳಿಲ್ವಲ್ಲ, ಅದೇ ಬೇಜಾರಾಗ್ತಿರೋದು ಅಂತ ಗೌರಿ ಹೇಳಿದಾಗ, ಗೌರಿ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಮದುವೆ ಆಗಿ ಹೋಗಿದ್ರು ಸಹಾಯ ಮಾಡ್ತಿದೆಯಲ್ಲ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ತುಂಬ ಖುಷಿ ಆಗ್ತಿದೆ ಅಂತ. ಆಗ ಮನೆಯವರೆಲ್ಲರೂ ಖುಷಿ ಪಡ್ತಾರೆ. ಗೌರಿನ ನೋಡಿ, ಗೌರಿ ಈಗ ವಾಪಸ್ ಮನೆಗೆ ಬರೋ ಅಷ್ಟರಲ್ಲೇ ನಾನು ಎಲ್ಲ ವಿಷಯನೂ ಹೇಳಿರಬೇಕು, ಹಾಗೆ ನಾನು ತಾಯಿ ಆಗ್ತಿಲ್ಲ ಅಂತಲೂ ಮನೆಯವ್ರ ಹತ್ರ ಎಲ್ಲ ಸತ್ಯ ಹೇಳು ಅಂತ ಹೇಳಿದ್ದಾಳೆ. ಈಗ ಏನು ಮಾಡೋದು, ಗೌರಿ ಬಂದಿದ ತಕ್ಷಣ ಏನಾದರೂ ಎಲ್ಲ ಸತ್ಯನೂ ಹೇಳ್ಬಿಟ್ರೆ ಮನೆಯವರಿಗೆ ಅಂತ ಮೋನಿಕಾ ಅಂದ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ, ಆಗ ಯಾವುದೇ ಕಾರಣಕ್ಕೂ ಆ ಥರ ಆಗಬಾರ್ದು, ನನ್ನ ಬಗ್ಗೆ ಸತ್ಯ ಗೊತ್ತಾಗೋದಕ್ಕಿಂತ ಮುಂಚೆ ಗೌರಿ ಈಗ ಮನೆಯವರಿಗೆ ದುಡ್ಡು ಕೊಟ್ಟಿರೋ ವಿಷಯ ಅತ್ತೆಗೆ ಗೊತ್ತಾಗಬೇಕು. ಸರಿತಾ ಅತ್ತೆ ಗೊತ್ತಾದರೆ ಗೌರಿ ಬಂದಿದ ತಕ್ಷಣ ಅವರು ಪ್ರಶ್ನೆ ಮಾಡ್ತಾರೆ, ಆಗ ನನ್ನ ವಿಷಯದ ಬಗ್ಗೆ ಯಾರೂ ಮಾತಾಡೋದಕ್ಕೆ ಆಗಲ್ಲ ಅಂತ ತುಂಬ ಖುಷಿಯಿಂದ ಮೋನಿಕಾ ಅನ್ಕೋತಾ ಇರ್ತಾರೆ. ಆದರೆ ಇಲ್ಲಿ ಸರಿತಾ ಬರ್ತಿರೋದನ್ನ ನೋಡಿದ ತಕ್ಷಣವೇ ಫೋನ್ ತಗೊಂಡು, ಏನಮ್ಮ, ಅಲ್ಲ ಇನ್ನೂ ಎಷ್ಟು ನಿಮ್ಮ ಸಮಸ್ಯೆಗಳಿರುತ್ತೆ, ಅಷ್ಟಕ್ಕೂ ಈಗ ನಾನು ಮದುವೆಯಾಗಿ ಹೋಗಿದ್ದೀನಿ, ನೀನೇನೋ ನನ್ನ ಹತ್ರ ದುಡ್ಡು ಕೇಳಿದೆ, ಆದರೆ ನಾನಿಲ್ಲ ಅಂತ ಹೇಳಿದೆ, ಆದರೆ ಗೌರಿ ಹತ್ರ ಕೇಳಿದ್ಯಾ, ಗೌರಿ ವಿವೇಕ್ ಹತ್ರ ದುಡ್ಡು ತಗೊಂಡು ನಿಮಗೆ ಕೊಟ್ಟಿದ್ದಾಳೆ, ಏನು ಅಂದ್ಕೊಂಡಿದ್ದೀರಾ, ಅಷ್ಟಕ್ಕೂ ಇನ್ಮೇಲಾದರೂ ನಾವು ಈ ಮನೆ ಸೊಸೆ ಆಗಿರೋದಕ್ಕೆ ಅವಕಾಶ ಕೊಡಿ, ಅದನ್ನು ಬಿಟ್ಟು ಈಗ ಮದುವೆ ಆಗಿ ಬಂದ ಮೇಲೂ ಸಹಾಯ ಕೇಳಿದರೆ ಹೇಗೆ, ಮತ್ತೆ ಯಾವುದೇ ಕಾರಣಕ್ಕೂ ಯಾವುದನ್ನು ಕೇಳಬೇಡಿ ಅಂತ ಮೋನಿಕಾ ಹೇಳ್ತಾ ಇರಬೇಕಾದ್ರೆ, ಆಗ ಸರಿತಾ ಬಂದು ನಿಂತಿರ್ತಾರೆ. ಅದು ಅತ್ತೆ, ಅದು ಅಮ್ಮನಿಗೆ ಫೋನ್ ಮಾಡಿದ್ದೆ, ಅವ್ರ ಹತ್ರ ಮಾತಾಡ್ತಿದ್ದೆ, ಮನೆಯವ್ರ ಬಗ್ಗೆ ಮಾತಾಡ್ತಿದ್ದೆ ಅಂತ ಹೇಳಿ ಮೋನಿಕಾ ಅಲ್ಲಿಂದ ಹೋಗ್ತಾರೆ. ಅತ್ತೆ ಎಲ್ಲದನ್ನು ಕೇಳಿಸ್ಕೊಂಡಿರ್ತಾರೆ. ಈಗ ಗೌರಿ ಬಂದಿದ ತಕ್ಷಣವೇ ಗೌರಿ ಹತ್ರ ಮಾತಾಡಿ ಪ್ರಶ್ನೆ ಮಾಡ್ತಾರೆ, ಗೌರಿ ಈಗ ನನ್ನ ವಿರುದ್ಧನೇ ಸತ್ಯ ಹೇಳ್ತೀನಿ, ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಅಲ್ವಾ, ಈಗ ನಿನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಾಗಿದೆ, ಈಗ ಮನೆಯವರು ಏನು ಹೇಳ್ತಾರೋ ಗೊತ್ತಿಲ್ಲ ಅಂತ ಖುಷಿಯಿಂದ ಮೋನಿಕಾ
ನಗ್ತಾ ಇರ್ತಾರೆ. ಗೌರಿಗೆ ಕೆಲಸ ಕೊಡಬೇಕು ಅಂತ ಲೆಟರ್ನ ತಗೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಈ ವಿಷಯನೆಲ್ಲ ಮನೆಯವರಿಗೆ ಹೇಳಿದರೆ ಮನೆಯವರು ಖುಷಿ ಪಡ್ತಾರೆ. ಮೊದಲು ಈ ವಿಷಯನ ಮನೆಯವರಿಗೆ ಹೇಳಿ ಗೌರಿ ಡಿಸೈನ್ ಮಾಡಿರೋದನ್ನೆಲ್ಲ ತೋರಿಸ್ಬೇಕು. ಹಾಗೆ ಕೆಲಸ ಸಿಕ್ಕಿರೋ ವಿಷಯವನ್ನು ಹೇಳ್ಬೇಕು. ಮನೆಯವರು ಎಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ಬೇಕಾದರೆ ಗೌರಿಗೆ ಸರ್ಪ್ರೈಸ್ ಕೊಡ್ಬೋದು. ಈ ವಿಷಯನ ಹೇಳಿ ಅಂತ ವಿವೇಕ್ ಅಂದ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಗೌರಿ ಮನೆಗೆ ಹೋಗಿದ ತಕ್ಷಣವೇ ನಿಂತ್ಕೋ ಅಂತ ಹೇಳ್ತಾರೆ. ಯಾಕತ್ತೆ ಏನಾಯಿತು ಅಂತ, ಯಾಕೆ ಮನೆಯವರೆಲ್ಲರೂ ಈ ಥರ ನಿಂತಿದ್ದೀರಾ ಅಂತ ಗೌರಿ ಕೇಳಿದಾಗ, ಯಾಕೆ ಅಂತ ಹೇಳಿದರೆ ಏನರ್ಥ, ಯಾಕೆ ನಿನಗೆ ಗೊತ್ತಿಲ್ವಾ ಗೌರಿ, ಅಷ್ಟಕ್ಕೂ ಎಲ್ಲಿ ಹೋಗಿದ್ದೆ ಇಷ್ಟೊತ್ತವರೆಗೂ ಅಂತ ಆಗ ಸರಿತಾ ಕೇಳ್ತಾರೆ. ಅದು ಅತ್ತೆ ಸ್ವಲ್ಪ ಹೊರ್ಗೋಗಿದ್ದೆ, ಕೆಲಸ ಇತ್ತು ಅಂತ ಗೌರಿ ಹೇಳ್ತಾರೆ. ಕೆಲಸ ಆಯಿತಾ ಹೊರ್ಗೋಗಿದ್ದು, ಎಲ್ಲಿಗೆ ಹೋಗಿದ್ದೆ ಗೌರಿ ಅಷ್ಟಕ್ಕೂ, ಅಂಥದ್ದು ಏನು ಕೆಲಸ ಇತ್ತು ನಿನಗೆ ಅಂತ. ಅದು ನಮಗೆ ಯಾರಿಗೂ ಗೊತ್ತಿಲ್ಲದೇ ಇರುವಂತಹ ಕೆಲಸ ಅಂತ ಸರಿತಾ ಹೇಳಿದಾಗ, ಯಾಕೆ ಸರಿತಾ ಏನಾಯಿತು ಅಂತ ವಿವೇಕ್ ಅವ್ರ ಅಜ್ಜಿ ಹೇಳ್ತಾರೆ. ಎಲ್ಲ ಸತ್ಯ ಗೊತ್ತಾಯಿತು, ಆದಷ್ಟು ಬೇಗ ಗೊತ್ತಾಗುತ್ತೆ ಏನೇನು ನಾಟಕ ಮಾಡ್ತಿದ್ದಾರೆ ಅಂತ. ಮೊದಲು ಗೌರಿ ಉತ್ತರ ಕೊಡಲಿ, ಅದಾದಮೇಲೆ ಹೇಳ್ತೀನಿ ಅಂತ ಸರಿತಾ ಹೇಳ್ತಾರೆ. ಈಗ ಗೌರಿ ಮನೆಯವರೆಲ್ಲರೂ ಕೇಳ್ತಿರೋದಕ್ಕೆ ಅದು ಏನು ಉತ್ತರ ಕೊಡ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ನಾನಂತೂ ಆರಾಮಾಗಿರ್ಬೋದು ಅಂತ ಮೋನಿಕಾ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಆಗ ಅತ್ತೆ ಅಮ್ಮ ಮನೆಗೆ ಹೋಗಿದ್ದೆ ಅಂತ ಗೌರಿ ಹೇಳಿದ ತಕ್ಷಣವೇ, ಆಗ ಏನು ಗೌರಿ, ಅಲ್ಲ ನಮ್ಮ ಮನೆಯವರಿಗೆ ಯಾರಿಗೂ ಹೇಳಲೇ ಇಲ್ಲ, ನೀನು ತವ್ರ ಮನೆಗೆ ಹೋಗ್ತಿದ್ಯಾ, ಯಾರಿಗೂ ಕೂಡ ಈ ವಿಷಯದ ಬಗ್ಗೆ ಹೇಳೇ ಇರಲಿಲ್ಲ, ಹಾಗೆ ಹೋಗಿದ್ಯಾ ಅಂತ ಸರಿತಾ ಹೇಳಿದಾಗ, ಅದು ಅತ್ತೆ ಅಮ್ಮನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಹೋಗಿದ್ದೆ. ಅಷ್ಟಕ್ಕೂ ವಿವೇಕ್ ಅವ್ರ ಹತ್ರ ಹೇಳಿದ್ದೆ, ನಾನು ಅವರಿಗೆ ಹೇಳ್ಬಿಟ್ಟೆ ಹೋದೆ ಅಂತ ಆಗ ಗೌರಿ ಹೇಳಿದಾಗ, ಪರವಾಗಿಲ್ಲ ಗೌರಿ, ಆದರೆ ಇದ್ದಕ್ಕಿದ್ದಾಗೆ ಯಾಕೆ ಇಷ್ಟು ಬೇಗ ಬೆಳಬೆಳಿಗ್ಗೆನೇ ಹೋಗಿದ್ಯಾ ಅಂತ ಸರಿತಾ ಹೇಳಿದ ತಕ್ಷಣವೇ, ಅದು ಯಾಕಂದರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಯಾಕೆ ಇಲ್ಲಿಂದ ದುಡ್ಡನ್ನ ತಗೊಂಡು ಹೋಗಿ ವಿವೇಕ್ ಅವ್ರ ಹತ್ರ ತಗೊಂಡು ನಿಮ್ಮ ಮನೆಯವರಿಗೆ ಕೊಡೋಕ್ಕಂತ ಹೋಗಿದ್ದ ಅಂತ ಸರಿತಾ ಕೇಳಿದಾಗ, ತಕ್ಷಣವೇ ಆಗ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆಗ ಗೌರಿ ಕೂಡ ಆಶ್ಚರ್ಯದಿಂದ, ಇದೇನಿದು ಇವರಿಗೆ ಹೇಗೆ ಗೊತ್ತಾಯಿತು, ಅಲ್ಲ ವಿವೇಕ್ ಸರ್ ಏನಾದರೂ ಹೇಳಿದ್ರಾ, ಆದರೆ ಅವರಿಗೇನೆ ಈ ವಿಷಯದ ಬಗ್ಗೆ ಗೊತ್ತಿಲ್ವಲ್ಲ, ಇನ್ಯಾರು ಹೇಳಿದ್ರು ಅಂತ ಯೋಚನೆ ಮಾಡ್ತಿರ್ತಾರೆ ಗೌರಿ. ಆಗ ಯಾಕೆ ಗೌರಿ ಸುಮ್ಮನೆ ನಿಂತಿದೆಯಾ, ಯಾಕೇನು ಮಾತಾಡ್ತಿಲ್ಲ, ನಾನು ಹೇಳಿದ್ದು ನಿಜ ಅಲ್ವಾ, ನನಗೆ ಹೇಗೆ ಗೊತ್ತಾಯಿತು ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಸರಿತಾ ಕೇಳಿದ ತಕ್ಷಣವೇ, ಅದು ಆಗಲ್ಲ ಅತ್ತೆ, ಇದ್ರ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಗೌರಿ ಕೇಳಿದ ತಕ್ಷಣವೇ, ಹೇಗೆ ಗೊತ್ತಾಯಿತು ಅಂತ ಆಮೇಲೆ ಹೇಳ್ತೀನಿ, ಆದರೆ ನಾನು ಹೇಳಿದ್ದೆಲ್ಲ ನಿಜ ಅಲ್ವಾ ಅಂತ ಸರಿತಾ ಕೇಳ್ತಾರೆ. ಗೌರಿಗೆ ಆಫೀಸಲ್ಲಿ ಕೆಲಸ ಕೊಡ್ತಾರೆ ವಿವೇಕ್. ದುಡ್ಡು ಕೊಟ್ಟಿರೋ ವಿಷಯ ಮೋನಿಕಾ ಇಂದ ಸರಿತಾಗೆ ಗೊತ್ತಾಗುತ್ತೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇಂತಹ ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ.